ನೀವು ಕೂಡ ಎಷ್ಟು ಕೆಲಸಗಳನ್ನು ಮಾಡಿದ್ದೀರಾ, ಎಷ್ಟು ಕೆಲಸಗಳನ್ನು ಅರ್ಧದಲ್ಲೇ ಬಿಟ್ಟಿದ್ದೀರಾ, ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಯಾಕೆ ಹೀಗೆ ಆಗ್ತಾ ಇದೆ? ದುಡ್ಡನ್ನು ಫೋಕಸ್ ಮಾಡ್ತಾರೆ. ದುಡ್ಡು ಎಲ್ಲಿ ಜಾಸ್ತಿ ಬರುತ್ತೋ ಅಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಅನ್ಕೊತಾರೆ. ನಾವು ಬದುಕ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಕೆಲವೊಂದು ಆಸೆಗಳಿರ್ತವೆ. ಆ ಒಂದು ಆಸೆಗಳನ್ನು ನಾವು ಒಂದೊಂದಾಗಿ ಈಡೇರಿಸ್ಕೊಳ್ಬೇಕು. ನಾವು ಕೆಲವೊಂದನ್ನು ಅಂದುಕೊಳ್ತೀವಿ, ಅದು ಆಗಬೇಕು. ಆಗ ಮಾತ್ರ ನಮಗೆ ಜೀವನ ಖುಷಿ ಕೊಡುತ್ತೆ, ಒಂಥರ ನೆಮ್ಮದಿ ಅದರಲ್ಲಿ. ನೋಡಿ, ನಾವು ಸಾಕಷ್ಟು ಅಂದ್ಕೊಂಡಿದ್ದೀವಿ, ನಮ್ಮಲ್ಲಿ ಸಾಕಷ್ಟು ಆಸೆಗಳಿದ್ದಾವೆ, ಅವು ಯಾವುವು ಈಡೇರ್ತಾ ಇಲ್ಲ. ಅವನ್ನ ಹೇಗೆ ಪಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ ಜೀವನ ಬೇಸರ ಆಗುತ್ತೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಯಾರೇ ಆಗಿರಲಿ ನಿಮ್ಮ ಒಂದು ಸಣ್ಣ ಪುಟ್ಟ ಕನಸುಗಳನ್ನು ನೀವು ಈಡೇರಿಸ್ಕೊಳ್ಬೋದು. ಇದು ಖಂಡಿತ ಸಾಧ್ಯ. ನೋಡಿ, ಕೆಲವೊಬ್ಬರು ಅವ್ರು ಅಂದ್ಕೊಂಡಿದ್ದನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ಏನೇನು ಬೇಕೋ ಅದನ್ನು ಪಡ್ಕೊತಾ ಇದ್ದಾರೆ. ಅವರೇ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಕೈಲಿ ಯಾಕೆ ಆಗ್ತಾ ಇಲ್ಲ? ಅವರು ನಮ್ಮ ಹಾಗೆ ಮನುಷ್ಯರೇ. ಅವ್ರಿಗೆ ಹೇಗೆ ಬುದ್ಧಿ ಇದೆಯೋ ನಮಗೂ ಹಾಗೆ ಬುದ್ಧಿ ಇದೆ. ಅವ್ರಿಗೂ ಕೂಡ 24 ಗಂಟೆ ಇದ್ದಾವೆ, ನಮಗೂ ಕೂಡ 24 ಗಂಟೆಗಳಿದ್ದಾವೆ. ಇದರಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ. ಹಾಗಾದರೆ ಅವರು ಅದನ್ನು ಮಾಡ್ತಾ ಇದ್ದಾರೆ, ನಮ್ಮ ಕೈಲಿ ಯಾಕೆ ಆಗ್ತಾ ಇಲ್ಲ? ನಾವು ಇದನ್ನು ಪ್ರಶ್ನೆ ಹಾಕ್ಕೋಬೇಕು. ನಾವು ಅಯ್ಯೋ ಇಲ್ಲ ಬಿಡು, ನಮ್ಮ ಹಣೆ ಬರನೇ ಇಷ್ಟು ಅಂತ ಅಂದ್ಕೊಂಡ್ರೆ ನಮ್ಮಲ್ಲಿರುವ ಎಲ್ಲ ಶಕ್ತಿಗಳನ್ನು ನಾವೇ ನಾಶನ ಮಾಡ್ಕೊಂಡಂಗೆ, ನಮ್ಮ ಬುದ್ಧಿಶಕ್ತಿಯನ್ನು ನಾವೇ ನಾಶನ ಮಾಡ್ಕೊಂಡಂಗೆ. ಆ ರೀತಿಯಲ್ಲಿ ಯಾವತ್ತಿಗೂ ಭಾವಿಸಬಾರ್ದು. ಒಂದನ್ನು ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಅದು ಆಗ್ತಾ ಇಲ್ಲ ಅಂತಂದರೆ ಯಾಕೆ ಆಗ್ತಾ ಇಲ್ಲ? ಏನಾದ್ರು ಒಂದು ರೀಸನ್ ಇದ್ದೇ ಇರುತ್ತಲ್ವ, ಅದನ್ನು ನಾವು ಫಸ್ಟು ಕಂಡ್ಕೋಬೇಕು. ನೋಡಿ, ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂತಂದರೆ ಕೆಲವೊಂದು ಬೇಕೇ ಬೇಕಾಗ್ತವೆ. ಕೆಲವೊಂದು ಯಾವಂದರೆ ನೋಡಿ, ಫಸ್ಟು ಇರೋದಕ್ಕೆ ಒಂದು ಮನೆ ಬೇಕು. ಇರೋದಕ್ಕೆ ಒಂದು ಮನೆ ಇದ್ಬಿಟ್ರೆ ಎಂಥ ಕೆಲಸನಾದರೂ ಇರಲಿ ಆರಾಮಾಗಿ ಜೀವನ ಮಾಡ್ಬೋದು. ಆಮೇಲೆ ಒಂದು ಗಾಡಿ ಬೇಕು ಓಡಾಡಲಿಕ್ಕೆ. ಎಲ್ಲರ ಹತ್ರನೂ ಒಂದಲ್ಲ ಒಂದು ರೀತಿಯಾದ ವೆಹಿಕಲ್ಗಳು ಇದ್ದೇ ಇರ್ತವೆ. ಇವಾಗ ಹೀಗಿರಬೇಕಾದ್ರೆ ನಮಗೂ ಕೂಡ ಒಂದು ವೆಹಿಕಲ್ ಬೇಕೇ ಬೇಕಲ್ವಾ? ಅದು ಒಂದು 2 ವೀಲರ್ ಆಗಿರ್ಬೋದು, ಇಲ್ಲ ಅಂದರೆ 4 ವೀಲರ್ ಆಗಿರ್ಬೋದು. ಇನ್ನೊಂದೇನು ಅಂದರೆ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು. ಇದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕಪ್ಪ, ನಮ್ಮ ತಂಗಿ ಮದುವೆ ಮಾಡಬೇಕಪ್ಪ, ನಾವೆಲ್ಲರೂ ತುಂಬ ಚೆನ್ನಾಗಿರ್ಬೇಕಪ್ಪ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ? ಹಾಗಾಗಿ ಇದು ಒಂದು ಫ್ಯಾಮಿಲಿ ಚೆನ್ನಾಗಿರಬೇಕು ಒಟ್ಟಿನಲ್ಲಿ. ಇನ್ನೊಂದೇನೆಂದರೆ ಬಟ್ಟೆ. ಎಲ್ರಿಗೂ ಅವ್ರವ್ರದ್ದೇ ಆದ ಒಂದು ಆಸೆಗಳಿರ್ತವೆ. ಬಟ್ಟೆ ಹಾಕ್ಕೊಳ್ಳೋಕ್ಕೆ ಅವ್ರದ್ದೇ ಆದ ಒಂದು ಸ್ಟೈಲ್ ಇರುತ್ತೆ. ನನಗೆ ಈ ಥರ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ನಾನು ಖುಷಿಯಾಗಿರ್ತೀನಿ ಅನ್ನೋದೊಂದು ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಸೊ ಬಟ್ಟೆ. ಇನ್ನೊಂದೇನು ಅಂದರೆ ನಾವು ತಿನ್ನೋದೊಂದು ಆಹಾರದಲ್ಲಿ ತುಂಬ ವೆರೈಟೀಸ್ ಇದ್ದಾವೆ. ಆದರೆ ನಾವು ಇಷ್ಟಪಡುವಂಥದ್ದು ಒಂದು ಆಹಾರ ಇರುತ್ತಲ್ವ, ಅದನ್ನೇನಾದ್ರು ತಿಂದ್ವಿ ಅಂದರೆ ಏನೋ ಒಂಥರ ಖುಷಿ, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅದು. ಹಾಗಾಗಿ ಇಷ್ಟಪಟ್ಟಿರೋ ಆಹಾರ ಬೇಕು. ಇನ್ನೊಂದೇನೆಂದರೆ ಟೂರ್, ಸ್ಥಳ ನೋಡಬೇಕಲ್ವಾ? ಪ್ರಪಂಚ ತುಂಬ ದೊಡ್ಡದಾಗಿದೆ, ತುಂಬ ಸುಂದರವಾಗಿದೆಯೂ ಕೂಡ. ಇಂಥ ಸುಂದರವಾದ ಒಂದು ಪ್ರಪಂಚ ಕಣ್ಮುಂದೆ ಇರಬೇಕಾದ್ರೆ ನಾವು ಅವನ್ನ ನೋಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಆಸೆ ಹುಟ್ಟುತ್ತೆ. ಹಾಗಾಗಿ ನಾವು ಟೂರ್ ಹೋಗಬೇಕು. ಇನ್ನೊಂದೇನೆಂದರೆ ಗುರಿ. ಇದು ಸಾಮಾನ್ಯವಾಗಿ ಎಲ್ರಿಗೂ ಇರಲ್ಲ, ಕೆಲವೊಬ್ಬರಿಗಿರುತ್ತೆ. ನಾನು ಈ ಥರ ಗುರಿ ಇಟ್ಕೊಂಡಿದ್ದೀನಿ, ಇದನ್ನು ನಾನು ಮಾಡಬೇಕು. ಈ ಗುರಿಯನ್ನು ಸಾಧಿಸಿದಾಗ ವ್ಯಕ್ತಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೆ. ಇನ್ನೊಂದೇನೆಂದರೆ ಆರಾಮಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ನೋಡಿ, ಇವಿಷ್ಟು ಬೇಕು ಲೈಫಲ್ಲಿ ಅಂತಂದರೆ ಇವಿಷ್ಟು ಬೇಕೇ ಬೇಕು. ಸಾಮಾನ್ಯ ವ್ಯಕ್ತಿ ಅವನು ಇಲ್ಲಿ ಬದುಕ್ತಾ ಇದ್ದಾನೆ, ಅವನಿಗೆ ಒಂಥರ ಖುಷಿಯಾಗಿರಬೇಕು, ಅವನಿಗೆ ನೆಮ್ಮದಿ ಸಿಗಬೇಕು ಅಂದರೆ ಸಾಮಾನ್ಯವಾಗಿ ಇವಿಷ್ಟು ಬೇಕೇ ಬೇಕಾಗ್ತವೆ. ಇವಿಷ್ಟು ಬೇಕು ಅಂದರೆ ನಮಗೆ ಮುಖ್ಯವಾಗಿ ಏನು ಬೇಕು? ದುಡ್ಡು ಬೇಕು. ದುಡ್ಡು ನಮಗೆ ಹೇಗೆ ಸಿಗುತ್ತೆ? ನಾವು ಏನಾದ್ರು ಒಂದು ಕೆಲಸ ಮಾಡಲೇಬೇಕು. ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ದುಡ್ಡು ಅನ್ನೋದು ಸಿಗೋ ಚಾನ್ಸೇ ಇಲ್ಲ. ಹಾಗಾದರೆ ನಾವು ಯಾವ ರೀತಿ ಕೆಲಸ ಮಾಡಬೇಕು? ನೋಡಿ, ತುಂಬ ಜನ ಇಲ್ಲೇ ಎಡವಟ್ಟು ಮಾಡ್ಕೊತಾರೆ. ಈಗ ನಮ್ಮ ಕಣ್ಮುಂದೆ ಸಾಕಷ್ಟು ನೂರಾರು ಲಕ್ಷಾಂತರ ಕೆಲಸಗಳಿದ್ದಾವೆ ಅಲ್ವಾ? ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು? ಇದನ್ನು ತುಂಬ ಜಾಗೃತಿಯಿಂದ ಯೋಚನೆ ಮಾಡಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೋಡಿ, ನಮ್ಮ ಕಣ್ಣಿಗೆ ಸಾಮಾನ್ಯವಾಗಿ ಕೆಲವೊಂದು ಕೆಲಸಗಳು ಕಾಣ್ತಾ ಇರ್ತವೆ. ಕೆಲವೊಂದು ಕಂಪ್ನಿಗಳಿರ್ತವೆ, ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ನೋಡಿ, ಸಪೋಸ್ ಇವಾಗ ಯಾರೋ ನಮ್ಮ ಫ್ರೆಂಡ್ ಒಬ್ಬನು ಯಾವುದೋ ಒಂದು ಇದು ಕಂಪ್ನಿಲೇ ಕೆಲಸ ಮಾಡ್ತಾ ಇದ್ದ ಅಂದ್ಕೊಳ್ಳಿ. ಅವನಿಗೆ ಸ್ಯಾಲ್ರಿ ತುಂಬ ಜಾಸ್ತಿ ಇರುತ್ತೆ. ಆವಾಗ ನಾವೇನು ಅನ್ಕೊತೀವಿ?
ನಾವು ಅದೇ ಕಂಪ್ನಿಗೆ ಹೋಗಬೇಕು, ಸೇರಬೇಕು. ಇನ್ನೊಂದೇನೆಂದರೆ ಬಿಸ್ನೆಸ್ಸು, ಸಾಕಷ್ಟು ಬಿಸ್ನೆಸ್ಗಳಿದ್ದಾವೆ. ಕೆಲವೊಬ್ಬರು ಹೇಳ್ತಾರೆ ನಮಗೆ ಬಿಸ್ನೆಸ್ ಮಾಡಿ, ಬಿಸ್ನೆಸ್ಸಲ್ಲಿ ತುಂಬ ದುಡ್ಡಿದೆ ನಿಮಗೆ, ಅದರಿಂದ ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ಬೋದು ಅಂತ ಹೇಳಿ. ಅದನ್ನು ಕೇಳಿದ ತಕ್ಷಣ ನಮಗೇನನ್ಸುತ್ತೆ, ಬಿಸ್ನೆಸ್ ಮಾಡಬೇಕು ಅಂತ ಅನಿಸುತ್ತೆ. ಇನ್ನೊಂದೇನು ಅಂದರೆ ಇದಕ್ಕೆಲ್ಲರೂ ಅಟ್ರ್ಯಾಕ್ಟ್ ಆಗೇ ಆಗ್ತಾರೆ. ಯಾವುದು ಅಂದರೆ ಸಿನಿಮಾದಲ್ಲಿ ಇದ್ದರೆ, ಅದರಲ್ಲಿ ಏನಾದ್ರು ಒಂದು ಕೆಲಸ ಮಾಡಿದರೆ, ಆ್ಯಕ್ಟಿಂಗು, ಡೈರೆಕ್ಷನ್ನು ಅಥವಾ ಟೆಕ್ನಿಷಿಯನ್ ಆಗಿ ಏನಾದ್ರು ಒಂದು ಕೆಲಸ ಮಾಡಿದರೆ ಇದರಲ್ಲಿ ಸಾಕಷ್ಟು ದುಡ್ಡು ಬರುತ್ತೆ, ಹಾಗೆ ಹೆಸರು ಕೂಡ ಬರುತ್ತೆ. ನೋಡಿ, ಇಂಥ ವಿಷಯಗಳನ್ನು ಕೇಳಿದಾಗ ಸಾಮಾನ್ಯವಾಗಿ ಎಲ್ಲರೂ ಅಟ್ರ್ಯಾಕ್ಟ್ ಆಗೇ ಆಗ್ತಾರೆ. ಹಾಗಾಗಿ ಸಿನಿಮಾ ಮಾಡಬೇಕು ಅಂತ ಅನಿಸುತ್ತೆ. ಆಮೇಲೆ ಏನಂದರೆ ಗೌರ್ಮೆಂಟ್ ಜಾಬ್. ನೋಡಿ, ಗೌರ್ಮೆಂಟ್ ಜಾಬು ಇಷ್ಟಪಡದೇ ಇರೋರೇ ಇಲ್ಲ ಹೇಳಬೇಕು ಅಂದರೆ. ಯಾಕಂದರೆ ಇದು ನಾವು ಕೆಲಸ ಮಾಡ್ತೀವೋ ಬಿಡ್ತೀವೋ ಅದು ನಮಗೆ ಗೊತ್ತಿಲ್ಲ. ತಿಂಗಳಿಗೆ ಇದು ಬಂದೇ ಬರುತ್ತೆ, ಇದು ಗೌರ್ಮೆಂಟು ಸ್ಯಾಲ್ರಿ ಅನ್ನೋದು. ಮತ್ತು ನಾವು ರಿಟೈರ್ಡ್ ಆದಾಗಲೂ ಕೂಡ ನಮಗೆ ಇದರಿಂದ ಗೌರ್ಮೆಂಟ್ ಕಡೆಯಿಂದ ಹಣ ಬಂದೇ ಬರುತ್ತೆ. ಈ ದೃಷ್ಟಿಯಿಂದ ಕೆಲವೊಬ್ಬರು ಸಾಕಷ್ಟು ಗೌರ್ಮೆಂಟ್ ಜಾಬ್ಗೆ ಫೋಕಸನ್ನು ಮಾಡ್ತಾರೆ. ಇನ್ನು ಕೆಲವೊಬ್ಬರಿಗೆ ಕಲೆ ಮಾಡೋದಿರುತ್ತೆ. ಏನಾದ್ರು ಒಂದು ಕೆತ್ತೋದಾಗಲಿ, ಶಿಲ್ಪಿ ಮಾಡೋದಾಗಲಿ, ಅಥವಾ ಬರೆಯೋದಾಗಲಿ, ಈ ಥರ ಕಲೆಗಳಿರ್ತವೆ. ಇನ್ನು ಕೆಲವೊಬ್ರಿಗೆ ಏನಂತಂದರೆ ನಾವು ಏನಾದ್ರು ಒಂದು ವ್ಯವಸಾಯ ಮಾಡೋಣ, ವ್ಯವಸಾಯ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ. ಏನಿಲ್ಲ, ಬೀಜ ಬಿತ್ತಬೇಕಷ್ಟೇ. ಬೀಜ ಬಿತ್ತಿದರೆ ಮಳೆ ಬರುತ್ತೆ, ಆರಾಮಾಗಿ ಬೆಳೆ ಬರುತ್ತೆ. ಅದನ್ನು ನಾವು ತೊಗೊಂಡೋಗಿ ಮಾರಿದ್ರೆ ನಮಗೆ ಸಾಕಷ್ಟು ದುಡ್ಡು ಬರುತ್ತೆ. ಈ ವಿಷಯವನ್ನು ಕೇಳಿದಾಗ ಅನಿಸುತ್ತೆ ನಾವು ವ್ಯವಸಾಯ ಮಾಡಬೇಕು. ಮತ್ತು ಇನ್ನೊಂದು ಏನಂದರೆ ಸೇಲ್ಸು. ನೀವೆಷ್ಟು ಸೇಲ್ಸ್ ಮಾಡ್ತೀರೋ ಅಷ್ಟು ದುಡ್ಡು ನಿಮಗೆ ಸಿಗುತ್ತೆ. ಹೇಳೋಕ್ಕಾಗಲ್ಲ, ನೀವು ಲಕ್ಷಾಂತರ ರೂಪಾಯಿ ತಿಂಗಳಲ್ಲೇ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲದನ್ನು ಕೇಳಿದಾಗಲೂ ಕೂಡ ಸೇಲ್ಸ್ ಮಾಡಬೇಕು ಅಂತ ಅನಿಸುತ್ತೆ. ನೋಡಿ, ಒಂದನ್ನು ಗಮನಿಸಿ, ಇಲ್ಲಿ ಸಾಕಷ್ಟು ಜನ ಇಲ್ಲೇ ತುಂಬ ದೊಡ್ಡ ತಪ್ಪು ಮಾಡ್ತಾರೆ. ಕೆಲಸನ ಆಯ್ಕೆ ಮಾಡ್ಕೋಬೇಕು. ಯಾವ ಥರ ಆಯ್ಕೆ ಮಾಡ್ಕೋಬೇಕು ಅಂದರೆ, ಸಾಕಷ್ಟು ಜನ ನೋಡಿ, ಯಾವಾಗ ಈ ಒಂದು ಮೈಂಡ್ಸೆಟ್ ಬರುತ್ತೋ ಆವಾಗ ವ್ಯಕ್ತಿ ತನಗೆ ಇಷ್ಟ ಇಲ್ಲ ಅಂದರೂ ಕೂಡ, ಅದು ಮನಸ್ಸಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಆ ಕೆಲಸನ ಮಾಡೋಕ್ಕೆ ಹೋಗ್ತಾನೆ. ಇದೇ ಥರ ತುಂಬ ಕೆಲಸಗಳನ್ನು ಮಾಡ್ತಾನೆ, ಅವನ್ನೆಲ್ಲ ಅರ್ಧಕ್ಕೆ ಬಿಡ್ತಾನೆ. ಇವಾಗ ನೋಡಿ, ಇವಾಗ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನೀವು ಕೂಡ ಎಷ್ಟು ಕೆಲಸಗಳನ್ನು ಮಾಡಿದ್ದೀರಾ, ಎಷ್ಟು ಕೆಲಸಗಳನ್ನು ಅರ್ಧದಲ್ಲೇ ಬಿಟ್ಟಿದ್ದೀರಾ. ಸ್ವಲ್ಪ ಜ್ಞಾಪಿಸ್ಕೊಳ್ಳಿ, ಯಾಕೆ ಹೀಗೆ ಆಗ್ತಾ ಇದೆ. ಒಂದು ಕೆಲಸನ ನಾವು ಸರಿಯಾಗಿ ಒಂದೇ ಕಡೆ ಫೋಕಸ್ ಕೊಟ್ಟು ವರ್ಷಾನುಗಟ್ಟಲೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ? ಇದ್ರ ಒಂದು ರೀಸನ್ ಏನಾದ್ರು ನೀವು ಹುಡುಕಿದ್ದೀರಾ? ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ಯೋಚನೆ ಮಾಡಿದ್ದೀರಾ? ಯಾಕೆ ಅಂದರೆ ನೋಡಿ, ನಾವು ಯಾವ ಒಂದು ಕೆಲಸನ ಹಣ ನೋಡಿ ಕೆಲಸ ಮಾಡ್ತೀವಲ್ವ, ಅದರಲ್ಲಿ ಆಸಕ್ತಿ ಇರೋದಿಲ್ಲ, ಆಸೆ ಇರುತ್ತೆ. ಆಸೆ ಬೇರೆ, ಆಸಕ್ತಿ ಬೇರೆ. ಆಸೆ ಯಾವುದ್ರ ಮೇಲಾದರೂ ಹುಟ್ಟಬೋದು, ಆದರೆ ಆಸಕ್ತಿ ಹಾಗಲ್ಲ, ಒಂದೇ ಕಡೆಗೆ ಫೋಕಸ್ ಮಾಡುತ್ತೆ. ಅದು ಆಸೆ ಅನ್ನೋದಿದೆಯಲ್ಲ, ಅದು ಯಾವುದ್ರ ಮೇಲಾದ್ರೂ ಕೂಡ ಫೋಕಸ್ ಮಾಡ್ಬೋದು. ಹಾಗಾಗಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ತಮ್ಮ ಆಸೆಗಳ ಹಿಂದೆ ಬಿದ್ದುಬಿಡ್ತಾರೆ. ಇಲ್ಲಿ ದುಡ್ಡು ಜಾಸ್ತಿ ಸಿಗುತ್ತೆ ಅಂದರೆ, ಹೌದು ನಾನು ಈ ಕೆಲಸ ಮಾಡಬೇಕು, ಹಾಗಾದರೆ ನಾನು ಜೀವನದಲ್ಲಿ ಮುಂದೆ ಬರ್ತೀನಿ. ಆಯಿತು, ಜಾಯ್ನ್ ಆಗ್ತಾರೆ, ಹೋಗ್ತಾರೆ, ಕೆಲಸ ಮಾಡ್ತಾರೆ, ಅರ್ಧಕ್ಕೆ ಬಿಟ್ಬಿಡ್ತಾರೆ. ರೀಸನ್ ಏನಂದರೆ ಆಸಕ್ತಿ ಇಲ್ಲ ಅವರಿಗೆ, ಅರ್ಧಂಬರ್ಧ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾವು ನೋಡಿ ಒಂದನ್ನು ಗಮನಿಸಬೇಕು. ಸುತ್ತಮುತ್ತ ಯಾರೆಲ್ಲ ಇದ್ದಾರಲ್ವ, ಅವರೆಲ್ಲ ಜೀವನದಲ್ಲಿ ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ. ನೀವು ಅವ್ರನ್ನ ಅಬ್ಸರ್ವ್ ಮಾಡಿ, ಅವರು ಒಂದೇ ಕೆಲಸನ ಸತತವಾಗಿ ಮಾಡ್ತಾ ಇರ್ತಾರೆ, ಒಂದೇ ಕೆಲಸನ. ಇದು ಹೇಗೆ ಸಾಧ್ಯ ಅಂತ ನೋಡಿ, ದೇವರು ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಏನಾರು ಒಂದು ಸ್ಕಿಲ್ ಕೊಟ್ಟಿರ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇವಾಗ ನಾವು ಏನು ಮಾಡಬೇಕು ಅಂದರೆ, ನಮ್ಮಲ್ಲಿರೋ ಟ್ಯಾಲೆಂಟು ಯಾವುದು ಅನ್ನೋದನ್ನು ನಾವು ಫಸ್ಟು ಗುರುತಿಸಬೇಕು. ಅಲ್ಲಿವರೆಗೂ ನಾವು ಒಂದೇ ಕೆಲಸ ಸತತವಾಗಿ ಮಾಡೋದಿಲ್ಲ, ನಾವು ಅದನ್ನು ಗುರುತಿಸಬೇಕು. ತುಂಬ ಜನರಿಗೆ ಇದು ತುಂಬ ಕಷ್ಟ ಆಗ್ಬೋದು, ಆದರೆ ಇದು ಸಾಧ್ಯ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತಮ್ಮಲ್ಲಿರೋ ಸ್ಕಿಲ್ಲನ್ನು ಹೇಗೆ ಗುರುತಿಸಬೇಕು ಅಂತ. ಹೇಗೆಂದ್ರೆ ನೋಡಿ, ನೀವು ಯಾವುದಾದ್ರು ಒಂದು ಕೆಲಸ ಮಾಡ್ತೀರಿ ಅಂತ ಅಂದ್ಕೊಳ್ಳಿ, ಓಕೆನಾ? ಯಾವುದಾದ್ರು ಒಂದು ಕೆಲಸ ಮಾಡ್ತೀರಾ, ಸಾಕಷ್ಟು ಕೆಲಸಗಳನ್ನು ಮಾಡಿರ್ತೀರ. ಆದರೆ ಸೂಕ್ಷ್ಮವಾಗಿ ಗಮನಿಸಿ, ಯಾವ ಕೆಲಸ ನಿಮಗೆ ಬೇಜಾರಾಗೋದಿಲ್ಲ, ಅದನ್ನು ನೀವು ಸತತವಾಗಿ ಮಾಡ್ತಾ ಇರ್ತೀರ.
ಅದು ನಿಮಗೆ ತುಂಬ ಖುಷಿ ಕೊಡ್ತಾ ಇರುತ್ತೆ. ನಿಮಗೆ ಆ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಟೈಮ್ ಹೋಗಿರೋದು ಗೊತ್ತಾಗೋದಿಲ್ಲ, ನಿಮಗೆ ಹಸಿವು ಆಗೋದು ಕೂಡ ನಿಮಗೆ ಗೊತ್ತಾಗೋದಿಲ್ಲ, ಊಟದ ಮೇಲೇನೂ ಕೂಡ ನಿಮಗೆ ಗಮನ ಇರೋದಿಲ್ಲ. ಹಾಗೆ ಅದನ್ನು ಆಸಕ್ತಿಯಿಂದ ಕಂಟಿನ್ಯೂ ಆಗಿ ನೀವು ಮಾಡ್ತಾನೆ ಇರ್ತೀರ. ನೀವು ಯಾವುದನ್ನು ಅಷ್ಟು ಫೋಕಸ್ ಆಗಿ ಮಾಡ್ತಾ ಇರ್ತೀರಲ್ವ, ಅದೇ ನಿಮ್ಮ ಒಂದು ಸ್ಕಿಲ್, ಮತ್ತೇನೂ ಇಲ್ಲ. ಈ ಸ್ಕಿಲ್ಲನ್ನು ನೀವು ಯಾವತ್ತಿಗೂ ಕೈ ಬಿಡಬೇಡಿ. ಇದರಿಂದ ಸ್ಟಾರ್ಟಿಂಗಲ್ಲಿ ಅದರಿಂದ ದುಡ್ಡು ಸಿಗುತ್ತೋ ಇಲ್ವೋ ಅದನ್ನು ಯಾವುದನ್ನು ಯೋಚನೆ ಮಾಡಬಾರ್ದು. ಫಸ್ಟ್ ನಾವು ಮಾಡಬೇಕಾಗಿರೋದು ಏನು ಗೊತ್ತಾ, ಅದ್ರ ಮೇಲೆ ಎಫರ್ಟ್ ಹಾಕಬೇಕು. ಇನ್ನೊಂದೇನು ಬೆನಿಫಿಟ್ ಅಂತಂದರೆ, ನಮಗೆ ಯಾವುದು ಆಸಕ್ತಿ ಇದೆಯೋ ಅದ್ರ ಮೇಲೆ ನಾವು ಹೆಚ್ಚಾಗಿ ಕೆಲಸ ಮಾಡಿದರೆ ನಾವು ಮಾನಸಿಕವಾಗಿಯೂ ಕೂಡ ಆರೋಗ್ಯವಾಗಿರ್ತೀವಿ. ನಮ್ಮ ಮನಸ್ಸು ಆ ಒಂದು ಕೆಲಸದಲ್ಲಿ ತುಂಬ ಖುಷಿಯಾಗಿರುತ್ತೆ. ಹಾಗಾಗಿ ನೋಡಿ, ಇಷ್ಟ ಇಲ್ಲದ 108 ಕೆಲಸಗಳನ್ನು ಅರ್ಧಂಬರ್ಧ ಮಾಡಿ ಬೀಳೋದಕ್ಕಿಂತ ನಮಗೆ ಯಾವುದು ಇಷ್ಟನೋ ಆ ಕೆಲಸನ ಗುರುತಿಸಿ ಅದನ್ನು ನಾವು ಕಂಟಿನ್ಯೂ ಮಾಡೋದು ತುಂಬಾ ಅಂದರೆ ತುಂಬಾ ಬೆಟರ್. ಇದರಿಂದ ನಮಗೆ ದುಡ್ಡು ಸಿಗುತ್ತೆ, ನಾವು ಜೀವನದಲ್ಲಿ ಮುಂದೇನೂ ಕೂಡ ಬರ್ತೀವಿ. ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ. ಇವಾಗ ನೋಡಿ, ದುಡ್ಡು ಏನಾದ್ರು ಒಂದು ಕೆಲಸ ಮಾಡಿದ್ರೆ ಬರುತ್ತೆ. ಇದೇ ಕೆಲಸನೇ ನಾವು ಕಂಟಿನ್ಯೂ ಆಗಿ ಸತತವಾಗಿ ಮಾಡ್ತಾ ಹೋದರೆ ದುಡ್ಡು ಯಾಕೆ ಬರೋದಿಲ್ಲ? ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ನೋಡಿ, ನೀವು ಇದರಲ್ಲಿ ಟ್ಯಾಲೆಂಟನ್ನು ತೋರಿಸ್ಬೇಕಾಗಿರೋದು ಇದರಲ್ಲಿ. ಇವಾಗ ನೋಡಿ, ನೀವು ಒಬ್ಬರು ಫೋಟೋಗ್ರಾಫರ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ, ಓಕೆನಾ? ನೀವು ಒಳ್ಳೆ ಫೋಟೋಗ್ರಾಫರು. ಇದನ್ನೇ ನೀವು ಕಂಟಿನ್ಯೂ ಆಗಿ ಮಾಡ್ತಾ ಹೋಗಿ. ಇನ್ನೂ ಸ್ವಲ್ಪ ನೀವು ಇದರಲ್ಲಿ ಜಾಸ್ತಿ ಅರ್ನ್ ಮಾಡಬೇಕು, ಇನ್ನೂ ಸ್ವಲ್ಪ ನನಗೆ ಇದರಿಂದ ಜಾಸ್ತಿ ದುಡ್ಡು ಬೇಕು ಅಂತಂದರೆ ಇದನ್ನು ಡೆವಲಪ್ ಮಾಡ್ತಾ ಹೋಗಿ. ಅಂದರೆ ಈ ಒಂದು ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ತಾ ಹೋಗಿ. ಇವಾಗ ಹೇಗೆ ಅಂದರೆ, ಒಂದು ಕ್ಯಾಮ್ರಾದಿಂದ ನೀವು ಫೋಟೋ ತೆಗಿತಾ ಹೋಗ್ತಾ ಇರ್ತೀರ, ಅದೇ ದುಡ್ಡು ಬಂದಿರೋದ್ರಲ್ಲಿ ಇನ್ನೊಂದು ತೊಗೊಳ್ಳಿ, ಬೇರೆಯವ್ರನ್ನ ಇಡಿ. ಈ ಥರ ತುಂಬ ಆರ್ಡ್ರ್ಗಳನ್ನು ಹಿಡ್ಕೊಳ್ಳಿ. ಅಂದರೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸ್ಕಿಲ್ಲು ನಿಮ್ಮ ಹತ್ರ ಇದ್ದೇ ಇರುತ್ತಲ್ವ, ಆ ಸ್ಕಿಲ್ಲನ್ನು ಗುರುತಿಸಿ ಅದನ್ನು ಸತತವಾಗಿ ಕೆಲಸ ಮಾಡಿ, ಮತ್ತು ಇನ್ನೂ ಅದರಿಂದ ಜಾಸ್ತಿನೇ ನಿಮಗೆ ದುಡ್ಡು ಬೇಕು ಅಂದರೆ ಅದನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಹೋಗಿ ಅಷ್ಟೇ. ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಇವೆಲ್ಲ ಬೇಕಾಗ್ತವೆ. ಇವೆಲ್ಲವೂ ಬೇಕು ಅಂತಂದರೆ ದುಡ್ಡು ಬೇಕೇ ಬೇಕು. ದುಡ್ಡು ಬೇಕು ಅಂತಂದರೆ ಒಂದು ಕೆಲಸ ಬೇಕು. ಈ ಕೆಲಸನ ನಾವು ನಮಗೆ ಯಾವುದು ಆಸಕ್ತಿ ಇದೆಯೋ, ನಮ್ಮಲ್ಲಿ ನ್ಯಾಚುರಲ್ ಆಗಿ ಯಾವುದು ಸ್ಕಿಲ್ ಇದೆಯೋ ಅದನ್ನು ನಾವು ಗುರುತಿಸಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆಗ ಜೀವನದಲ್ಲಿ ಎಲ್ಲವೂ ನಮಗೆ ಸಿಗ್ತಾ ಹೋಗ್ತವೆ.